ಸ್ನೇಹಿತರೆ, ಈಗ ವಿಶೇಷವಾಗಿ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಜನ ನನಗೆ ಫೋನ್ ಮುಖಾಂತರ ಆಗಿರ್ಬೋದು, ಮೆಸೇಜ್ ಮುಖಾಂತರ ಆಗಿರ್ಬೋದು ಕೇಳ್ತಾ ಇದ್ದೀರಿ. ದಯವಿಟ್ಟು ಲಘು ತಿಳಿಸ್ಕೊಡ್ರಿ ಅಂಥೇಳಿ ನಾನು ಇಷ್ಟರಲ್ಲೇ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೆ. ನನಗೆ ಸ್ವಲ್ಪ ನೆಗಡಿ ಜಾಸ್ತಿ ಆಗಿರೋದ್ರಿಂದ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟಿದ್ದೆ. ಆದರೆ ಬಹಳಷ್ಟು ಜನರು ಕೇಳಲಿಕ್ಕತ್ತೀರಿ. ಈಗ ಪೂರ್ಣ ವಿವರವಾಗಿ ಈ ಚಂದ್ರಗ್ರಹಣದ ಬಗ್ಗೆ ಬಹಳಷ್ಟು ಜನರು ನಾನಾ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶಾಸ್ತ್ರ ಪ್ರಕಾರ ನಾವು ಹೋಗಬೇಕಾಗ್ತದೆ. ಶಾಸ್ತ್ರದಲ್ಲಿ ಏನನ್ನು ಹೇಳ್ತದೋ ಅದನ್ನು ಮಾತ್ರ ನಾನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಈ ಚಂದ್ರಗ್ರಹಣ ಆಚರಣೆಯನ್ನು ಮಾಡಿರಿ. ಚಂದ್ರಗ್ರಹಣದ ಆಚರಣೆ ಯಾವ ರಾಶಿ ಮೇಲೆ ಅದ, ಏನು ದಾನವನ್ನು ಕೊಡಬೇಕು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಪೂರ್ಣ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಿ ಅಂತ ಬರ್ರಿ. ಇದನ್ನು ಶಾಸ್ತ್ರ ಪ್ರಕಾರ ಗ್ರತ್ಸೋದಿತ ಅಂತ ಹೇಳ್ತಾರೆ. ಗ್ರತ್ಸೋದಿತ ಖಗ್ರಾಸ್ ಚಂದ್ರಗ್ರಹಣ ಅಂತಲೇ ಹೇಳ್ತಾರೆ. ಈ ಚಂದ್ರಗ್ರಹಣ ನಮಗೆ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಶುಕ್ಲ ಪೂರ್ಣಿಮಾ ದಿವಸ ಪೂರ್ವ ನಕ್ಷತ್ರ ಸಿಂಹರಾಶೋ ಗ್ರತ್ಸೋದಿತ. ಸಿಂಹರಾಶಿಯಲ್ಲಿ ಪೂರ್ವ ನಕ್ಷತ್ರ, ಸಿಂಹರಾಶಿಯಲ್ಲಿ ಏನು ಚಂದ್ರಗ್ರಹಣ ಏರ್ಪಡ್ತಾ ಇದೆ. ಇದು ಈ ಸ್ಪರ್ಶ ಯಾವಾಗ ಆಗ್ತದೆ ಅಂತಂದ್ರೆ 3:18 ಮಧ್ಯಾಹ್ನ. ಇಲ್ಲಿ ಸ್ಪಷ್ಟವಾಗಿ ಸರಿಯಾಗಿ ವಿಡಿಯೋವನ್ನು ಕೇಳ್ಕೊಳ್ರಿ. 3:18 ಚಂದ್ರಗ್ರಹಣ ಪ್ರಾರಂಭ ಆಗ್ತದೆ. ಸಾಯಂಕಾಲ 6:48 ಚಂದ್ರಗ್ರಹಣ ಬಿಡ್ತದೆ. 6:48 ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತಂದ್ರೆ, ಹಗಲಿನಲ್ಲಿ ಚಂದ್ರಗ್ರಹಣ ಆಚರಣೆ ಮಾಡಬಾರ್ದು, ರಾತ್ರಿಯಲ್ಲಿ ಸೂರ್ಯಗ್ರಹಣ ಆಚರಣೆ ಮಾಡಬಾರ್ದು ಅಂಥೇಳಿ. ಯಾಕೆ ಆಚರಣೆ ಮಾಡಬಾರ್ದು ಅಂದರೆ, ಸೂರ್ಯ ಇರುವಾಗ ಚಂದ್ರನಿಗೆ ಬಲ ಇರುವುದಿಲ್ಲ. ಸೂರ್ಯ ರಾತ್ರಿಯಲ್ಲಿ ಸೂರ್ಯನಿಗೆ ಬಲ ಇರುವುದಿಲ್ಲ. ಹಾಗಾಗಿ ರಾತ್ರಿ ಸಮಯದಲ್ಲಿ ನಾವು ಮಧ್ಯರಾತ್ರಿಯಲ್ಲಿ ಎಲ್ಲೋ ಬೇರೆ ಕಡೆ ಎಲ್ಲೋ ಸೂರ್ಯಗ್ರಹಣ ಆದರೆ ಅದು ನಮಗೆ ದೋಷ ಇರೋದಿಲ್ಲ. ಇಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ನಮಗೆ ಚಂದ್ರ ಕಾಣೋದಿಲ್ಲ. ಅದಕ್ಕಾಗಿ ಮಧ್ಯಾಹ್ನ ಹೊತ್ತಿನಲ್ಲಿ ಆದಂಥ ಚಂದ್ರಗ್ರಹಣಕ್ಕೆ ಯಾವುದೇ ತರಹದ ದೋಷ ಇರುವುದಿಲ್ಲ. ಇನ್ನು ಇದಕ್ಕೆ ನಾವು ಯಾಕೆ ಚಂದ್ರಗ್ರಹಣ ಆಚರಣೆ ಮಾಡಬೇಕು ಅಂದರೆ, ಸೂರ್ಯ 6:48 ಮೋಕ್ಷ ಸಮಯದಲ್ಲಿ ಸೂರ್ಯ ಇರುವುದಿಲ್ಲ. ಕೇವಲ 11 ನಿಮಿಷ ಮಾತ್ರ. ಸೂರ್ಯ ಅಸ್ತ ಯಾವಾಗ ಆಗ್ತಾನೆ ಅದ್ರ ಮೇಲೆ ನಾವು ಲೆಕ್ಕವನ್ನು ಹಾಕ್ತೇವೆ. ಸೂರ್ಯ ಅಸ್ತ ಆದಮೇಲೆ ಎಷ್ಟು ಸಮಯ ಉಳಿತದೆ ಆ ಸಮಯಕ್ಕೆ ಮಾತ್ರ ಚಂದ್ರಗ್ರಹಣ. ಉದಾಹರಣೆ, ಈಗ ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, 6:38 ಚಂದ್ರ ಅಸ್ತ ಆಗ್ತಾನೆ ಅಂದರೆ ಮುಂದೆ 48 ನಿಮಿಷ ಅಂದರೆ 10 ನಿಮಿಷ ಮಾತ್ರ ಈ ಚಂದ್ರಗ್ರಹಣ ನಮಗೆ ಮಾಡಬೇಕಾಗ್ತದೆ. ಈ 10 ನಿಮಿಷ ಚಂದ್ರಗ್ರಹಣದಲ್ಲಿ ನಾವು ಹಿಡಿದಿದ್ದು ಮತ್ತು ಬಿಟ್ಟಿದ್ದು ಸ್ನಾನವನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಈ ಚಂದ್ರಗ್ರಹಣವನ್ನು ಕೇವಲ ನಾವು 10 ನಿಮಿಷ ಮಾತ್ರ ಆಚರಣೆಯನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಾಗಿ ಈ 10 ನಿಮಿಷದಲ್ಲಿ ನಾವು ಏನನ್ನು ಮಾಡಬೇಕು ಅಂದರೆ, ಬಿಟ್ಟಿದ್ದು ಸ್ನಾನ 6:48 ನಂತರ ಚಂದ್ರಗ್ರಹಣ ಬಿಡ್ತದೆ. ಆವಾಗ ನಮ್ಗೆ ಸೂರ್ಯ ಅಸ್ತ ಆಗಿಬಿಟ್ಟಿರ್ತಾನೆ. ಹೀಗಾಗಿ ಆ ಸೂರ್ಯ ಅಸ್ತ ಆದ ಸಮಯದಿಂದ 6:48 ಎಷ್ಟು ಸಮಯ ಇರ್ತದಲ್ಲ ಅದನ್ನು ಮಾತ್ರ ನಾವು ಚಂದ್ರಗ್ರಹಣ ಅಂಥೇಳಿ ಭಾರತದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಆ ಸಮಯವನ್ನು ನಾವು ಏನು ಸೂರ್ಯ ಅಸ್ತ ಆದಮೇಲೆ ಏನು ಚಂದ್ರಗ್ರಹಣ ಸಮಯ ಇರ್ತದಲ್ಲ ಅದನ್ನು ನೋಡಿಕೊಂಡು ಆ ಚಂದ್ರಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿದರೆ ಸಾಕು. ಹಿಡಿದಿದ್ದು ಬಿಟ್ಟಿದ್ದು ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ಸೂರ್ಯ ಅಸ್ತ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲ ವಸ್ತುಗಳನ್ನು, ಯಾವುದೇ ವಸ್ತುಗಳನ್ನ ಮುಟ್ಟದೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಬಿಡಬೇಕು. ಮನೆಯೊಳಗೆ ಎಲ್ಲಿ ಬೇಕು ಅದೆಲ್ಲ ಮುಟ್ಟಬಾರ್ದು. ಆ ರೀತಿಯಾಗಿ ಇನ್ನು ವೇದ ಆಚರಣೆ ಏನು ಮಾಡಲಿಕ್ಕೆ ಬರುವುದಿಲ್ಲ ಅಂತಲೇ ಶಾಸ್ತ್ರ ಹೇಳ್ತಾರೆ. ವೇದ ಆಚರಣೆ ಮಾಡಲಿಕ್ಕೆ ಬರೋಂಗಿಲ್ಲ. ಆದರೂ ಕೂಡ ಗಟ್ಟಿಮುಟ್ಟ ಇದ್ದವರು 12:30 ಊಟವನ್ನು ಮಾಡಿಬಿಡಬೇಕು. ಇನ್ನು ಮಕ್ಕಳು ಅಂದರೆ 1 ಗಂಟೆವರೆಗೂ ಮಕ್ಕಳಿಗೆ 1-1:30 ಏನಾದರೂ ಊಟ ಗೀಟ ಕೊಡ್ಬೋದು. 1 ಗಂಟೆವರೆಗೂ ಮಕ್ಕಳಿಗೆ, 12 ಗಂಟೆವರೆಗೂ ಗಟ್ಟಿಮುಟ್ಟಿ ಇದ್ದವರು 12 ಗಂಟೆ ಒಳಗೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಳ್ಬೇಕು. ಈ ಗ್ರಹಣ ಸಮಯದಲ್ಲಿ ಈ ವಾಶ್ರೂಮಿಗೆ ಹೋಗೋದಾಗಲಿ ಅದನ್ನು ಮಾಡಬಾರ್ದು. ಅಷ್ಟು ಬಿಟ್ಟರೆ ಕೇವಲ 15 ನಿಮಿಷ ಇರ್ತದೆ. ಆ ಸಮಯದಲ್ಲಿ ನಾವು ಯಾವುದೇ ರೀತಿಯಂಥ ವಾಶ್ರೂಮಿಗೆ ಹೋಗೋದು ಈ ರೀತಿಯಾಗಿ ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು. ಆ ಸಮಯದ 15 ನಿಮಿಷದಲ್ಲಿ ದೇವತಾ ಆರಾಧನೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಇನ್ನು ಯಾಕಂದರೆ ನಮಗೆ ಆಚರಣೆ ಮಾಡಲಿಕ್ಕೆ ಬರಲಾರ್ದ ಸಮಯದಲ್ಲಿ, ಯಾಕಂದ್ರೆ 3:18 ಹಿಡಿತದಂತ. 3:18
ಆ ನಿಮಿಷದಿಂದ ನಮಗೆ ಚಂದ್ರನ ಬಲ ಇರೋದಿಲ್ಲ. ಸೂರ್ಯ ಇರಬೇಕಾದ್ರೆ ನಾವು ಚಂದ್ರಗ್ರಹಣ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಈ ಚಂದ್ರಗ್ರಹಣವನ್ನು ಕೇವಲ 6 ಗಂಟೆ 48 ನಿಮಿಷದ ನಂತರ ನೀವು ಒಂದೇ ಸ್ನಾನ ಮಾಡಿದರೆ ಸಾಕು. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೀಲಿಕ್ಕತ್ತಾರ, ಅದನ್ನು ನಾನು ನಿಮಗೆ ಹೇಳೇನಿ. ಇನ್ನು ಯಾವ ರಾಶಿಗೆ ದೋಷ ಬರ್ತದೆ, ಕೇವಲ ಸಿಂಹ ರಾಶಿಯವರು ಮಾತ್ರ ದಾನ ಧರ್ಮಗಳನ್ನು ಮಾಡಬೇಕು. ಉಳಿದ ಯಾವ ರಾಶಿಗೂ ಏನೂ ದೋಷ ಇಲ್ಲ. ಈ ಪಂಚಾಂಗಕರ್ತರು ಸ್ಪಷ್ಟವಾಗಿ ಬರೀತಾರೆ, ಯಾವುದೇ ರಾಶಿಗೆ ಏನೇ ದೋಷ ಇಲ್ಲ. ಇನ್ನು ಸೂರ್ಯನ ಸ್ವಂತ ಮನೆಯಾದಂಥ ಸಿಂಹರಾಶಿಯಲ್ಲಿ ಈ ಒಂದು ಚಂದ್ರಗ್ರಹಣ ಏರ್ಪಡ್ತಾ ಇದೆ. ಬಹಳಷ್ಟು ಜನರು ಹೇಳ್ಬೋದು ಆ ರಾಶಿಗೆ ಹಂಗದ ಹಿಂಗದ ಅಂತೇಳಿ. ಯಾವ ರಾಶಿಗೂ ಏನೂ ತೊಂದರೆ ಇಲ್ಲ, ಏನೂ ಇದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಾ ಇತ್ತಂದರೆ ಸ್ಪಷ್ಟವಾಗಿ ಇದನ್ನು ದಾನ ಮಾಡಿರಿ ಅಂತ ಹೇಳ್ಕೊಡ್ತಿದ್ದೆ. ಯಾವ ರಾಶಿಗೂ ಏನೂ ದೋಷ ಇಲ್ಲ, ನಮಗೆ ದೋಷನೇ ಬರುವುದಿಲ್ಲ. ಕೇವಲ ಈ ಯಾವುದು ಸಿಂಹರಾಶಿಯಲ್ಲಿ ಏರ್ಪಡ್ತಾ ಇರ್ಬೋದು, ಪೂರ್ವ ಫಲ್ಗುಣಿ ನಕ್ಷತ್ರದವರು ಮತ್ತು ಸಿಂಹರಾಶಿಯವರು ಏನು ಮಾಡಬೇಕು, ದಾನವಾಗಿ ಬಿಳಿ ಬಟ್ಟೆಯನ್ನು ಯಾವುದಾದ್ರೂ ಬಡಬಗ್ಗರಿಗೆ ಬಿಳಿ ಬಟ್ಟೆ ಯಾರಿಗೂ ಹೊತ್ಕೊಳ್ಳಿಕ್ಕಿಲ್ಲ ಅಂಥವ್ರಿಗೆ ಹೊತ್ಕೊಳ್ಳೋದು, ಈ ಹಾಸಿಗೆಗಳನ್ನು ಏನಾದರೂ ಕೊಡ್ತೀನಿ ಅಂದರೆ ಕೊಡ್ಬೋದು. ಯಾರು ಬಡಬಗ್ಗರು ಇರ್ತಾರೋ ಅಂಥವ್ರಿಗೆ ಕೊಡಬೇಕು. ಅಷ್ಟೇ ಅಲ್ಲ, ಬಿಳಿ ಬಟ್ಟೆಯನ್ನು ಯಾವುದಾದ್ರೂ ಬ್ರಾಹ್ಮಣಿಗೆ ದೋತ್ರ ದಾನವಾಗಿ ಕೊಡ್ತೀನಿ ಅಂದರೆ ಕೊಡ್ಬೋದು. ಇಲ್ಲದಿದ್ದರೆ ಇನ್ನೂ ಸರಳವಾಗಿ ದಾನ ಅಂದರೆ ಎಷ್ಟು ಆಗುತ್ತೋ ಅಷ್ಟು ಅಕ್ಕಿಯನ್ನು, ಅದರ ಜೊತೆ ತುಪ್ಪ ಮತ್ತು ಅಕ್ಕಿ ಜೊತೆಗೆ ಮೊಸರನ್ನು ಇಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟರೆ ಸಾಕು. ಇಷ್ಟು ಮಾಡಿದರೆ ಸಾಕು. ಇಲ್ಲ ಅಂದರೆ ಕರಿ ಎಳ್ಳನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಇಷ್ಟು ಸರಳವಾಗಿರುವಂಥ ಈ ಒಂದು ಬಹಳಷ್ಟು ಜನರು ಯಾರು ಏನೇ ಹೇಳಿದ್ರು ಯಾವ ರಾಶಿಗೂ ಏನೂ ತೊಂದರೆ ಇಲ್ಲ. ಏನು ನಾವು ಯಾರು ಶಾಸ್ತ್ರವನ್ನು ಸ್ಪಷ್ಟವಾಗಿ ಬರೆದಾಗೂ ಕೂಡ ನಾವು ಆಚರಣೆಯನ್ನು ಮಾಡ್ತೇವೆ ಅಂದರೆ ಅದು ನಮಗೆ ದೋಷ ಬರ್ತದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹುಣ್ಣಿಮೆ ಪೂಜೆಯನ್ನು 12 ಗಂಟೆ 30 ನಿಮಿಷದ ಒಳಗೆ ಪೂಜೆ ಆಗಬೇಕು. ನೈವೇದ್ಯ ಆದರೆ ಏನೂ ದೋಷ ಇಲ್ಲ, ಮಾಡಿರಿ. ಆರಾಮಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಇನ್ನು ಬಣ್ಣವನ್ನು ಆಡೋರು ಸಹ ಆ ದಿನ ಬಣ್ಣವನ್ನು ಆಡಬಹುದು, ಏನೂ ದೋಷ ಇಲ್ಲ. ಇದ್ದದ್ದನ್ನು ಸ್ಪಷ್ಟವಾಗಿ ತಿಳಿಯೋ ಹಾಗೆ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.